ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ಸೊ ಇವತ್ತಿಂದ ನಾನು ಬ್ಯಾಂಗ್ಳೂರು ಟ್ರಾವೆಲಿಂಗ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಯಾಂಗ್ಳೂರು ಟ್ರಾವೆಲಿಂಗ್ ಸೀರೀಸಲ್ಲಿ ನಾನು ಒಂದು ದಿನದಲ್ಲಿ ಬೆಂಗಳೂರಿಂದ ಹೋಗಿ ಎಕ್ಸ್ಪ್ಲೋರ್ ಮಾಡೋ ಲೊಕೇಶನ್ಸ್ನೆಲ್ಲ ಕವರ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋಸ್ ನಿಮಗೆ ಇನ್ ಕೇಸ್ ನೀವು ವೀಕೆಂಡ್ ಟ್ರಿಪ್ ಮಾಡೋರಾಗಿದ್ದರೆ ಅಥವಾ ಲೈಕ್ ಬೆಂಗಳೂರು ಸುತ್ತಾಡಬೇಕು ಅಂತ ಏನಾದರೂ ಒಂದು ಪ್ಲ್ಯಾನ್ ಇದ್ದರೆ ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ಬ್ಯಾಂಗ್ಳೂರು ಟ್ರಾವೆಲಿಂಗ್ ಸೀರೀಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಏನಾದ್ರು ಟ್ರಾವೆಲ್ ಮಾಡೋಂಥ ಟ್ರಾವೆಲ್ ಇಂಟ್ರೆಸ್ಟ್ ಇದ್ದವರಿಗೆ. ಸೊ ಇವಾಗ ನಾನು ಫಸ್ಟ್ ನನ್ನ ಬ್ಯಾಂಗ್ಳೂರು ಟ್ರಾವೆಲಿಂಗ್ ಸೀರೀಸಲ್ಲಿ ಬಂದಿರೋ ಲೊಕೇಶನ್ ಬಂದುಬಿಟ್ಟು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕು. ಸೊ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಿ ಹೇಗಿದೆ, ಪ್ರೈಸಸ್ ಏನಾಗುತ್ತೆ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಕಮಾನ್. ಈಗ ನಾನು ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ದೀನಿ, ನೋಡ್ಬೋದು. ಸೊ ಇಲ್ಲೇ ನನ್ನ ಬೈಕ್ನ ಪಾರ್ಕ್ ಮಾಡಿದ್ದೀನಿ. ಅಲ್ಲಿದೆ, ಮುಂದೆ ಇದೆ, ಅಲ್ಲೇನು ಮೇಟ್ ಕಾಣ್ತಿದೆಯಲ್ಲ, ಅಲ್ಲಿ ನಿಲ್ಲಿಸಿದ್ದೀನಿ. ಸೊ ಪಾರ್ಕಿಂಗ್ಗೆ ಬಂದು 30 ರೂಪೀ ಚಾರ್ಜ್ ಮಾಡಿದ್ದಾರೆ. ಸೊ ಕಮಾನ್, ಈಗ ಎಂಟ್ರಿ ಕೊಡೋಣ. ಇಲ್ಲ ಇದೆ ಸಫಾರಿ ಅಂತ, ಈ ಕಡೆ ತೋರಿಸ್ತಿದೆ ಸಫಾರಿ ಅಂತ. ಸೊ ಹಿಂಗೆ ಹೋಗೋಣ. ಇಲ್ಲಿ ಬಸ್ ಸ್ಟಾಪ್ ಇದೆ, ಇಲ್ಲೇ ಬಸ್ ಸ್ಟಾಪ್ ಇದೆ. ಬಸ್ ಬಂದುಬಿಟ್ಟು ನಿಮಗೆಲ್ಲ ಕಡೆಯಿಂದ ಸಿಗುತ್ತೆ. ಬಸ್ ನಂಬರ್ ಬಂದುಬಿಟ್ಟು 365 ಇದೆ ನೋಡಿ. ಬರೋಂಗಿದ್ರೆ ಬಸ್ಸಲ್ಲೂ ಬರ್ಬೋದು. ಇಲ್ಲೇ ಬಸ್ ಸ್ಟಾಪ್ ಇದೆ. ಝೂ ಸಫಾರಿ ಅಂತ ಈ ಕಡೆ ಡೈರೆಕ್ಷನಿಂದ ಬನ್ನಿ. ಸೊ ಫಸ್ಟು ಬನ್ನರ್ಘಟ್ಟ ಸಫಾರಿಗೆ ಹೋಗ್ಬಿಡೋಣ ಅಂತ, ಅದಾದಮೇಲೆ ಪಾರ್ಕ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಪ್ರೈಸಸ್ ಏನಿದೆ ಚೆಕ್ ಮಾಡಬೇಕು. ಇಲ್ಲೋಗಿ ತೋರಿಸ್ತೀನಿ ಬನ್ನಿ ಪ್ರೈಸಸ್ ಎಲ್ಲ ಏನಿದೆ ಅಂತ. ಸೊ ಟಿಕೆಟ್ಸ್ ನೋಡ್ಬೋದು. ನಾನು ಸಫಾರಿಗೆ ಹೋಗ್ತಾ ಇದ್ದೀನಿ. ಸೊ ಸಫಾರಿದು ಇಲ್ಲಿದೆ, ಪಾಸ್ ಮಾಡಿ ನೋಡ್ಕೊಳ್ಳಿ. ಅಡಲ್ಟ್ಸ್ 370 ಇದೆ. ನಾನ್ AC ಬಸ್ಸು. AC ಬಸ್ ಆದರೆ 690. ಜೀಪ್ ಇದೆ, ಬಟ್ ನಾವು ಹೋಗ್ತಾ ಇದ್ದು ನಾನ್ AC ಬಸ್ಸು. ಸೊ 370 ಆಗುತ್ತೆ. ಸೊ ನಾನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೋತಾ ಇದ್ದೆ, ಬಟ್ ಆನ್ಲೈನಲ್ಲೇನೋ ವೀಡಿಯೋ ಕ್ಯಾಮ್ರಾ ಅಂತ ಆಪ್ಷನ್ ಇದೆ. ಏನಂತ ಗೊತ್ತಾಗಲಿಲ್ಲ ಅದು ಆನ್ಲೈನಲ್ಲಿ ವೀಡಿಯೋ ಕ್ಯಾಮ್ರಾ ಅಂತ. ಸೊ ಅದಕ್ಕೆ ಎಕ್ಸ್ಟ್ರಾ 280 ರೂಪಿ ಏನೋ ಆಗ್ತಿತ್ತು. ಸೊ ಅದಕ್ಕೆ ಇಲ್ಲೇ ಬಂದುಬಿಟ್ಟು ಕೇಳಿಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿ ಲಗೇಜ್ ಕೌಂಟ್ರ್ ಇದೆ. ನಿಮ್ಮ ಲಗೇಜ್ ಏನಾದರೂ ಇಡೋದಿದ್ರು ಇಲ್ಲಿ ಇಡ್ಬೋದು. ಲಗೇಜ್ ಕೌಂಟ್ರ್ ಇದೆ. ಸೊ ಈ ಕಡೆ ಮುಂದೆ ಹೋದರೆ ಟಿಕೆಟ್ಸ್ ಇದೆ. ಸೊ ಅಲ್ಲಿಗೆ ಹೋಗೋಣ, ಟಿಕೆಟ್ಸ್ ಬೈ ಮಾಡಿ ನೋಡೋಣ ಏನಿದೆ ಅಂತ. ಸೊ ಇಲ್ಲಿ ಸೆಲ್ಫ್ ಟಿಕೆಟ್ಸ್ ಕೂಡ ಬೈ ಮಾಡ್ಬೋದು. ಇಲ್ಲ ಇದು ಆಪ್ಷನ್ ಇದೆ. ನೋಡೋಣ ಇಲ್ಲಿ ಏನದು ವೀಡಿಯೋ ಕ್ಯಾಮ್ರಾ ಅಂತ. ಫಸ್ಟು ಬಸ್ ಸಫಾರಿ ಕಾಂಬೋ, ಅಡಲ್ಟ್ 1 ಟಿಕೆಟು. ಇದು ವೀಡಿಯೋ ಕ್ಯಾಮ್ರಾ ಆಪ್ಷನ್ ಅಂದರೆ ಏನಂತ ತಿಳ್ಕೊಬಿಡ್ತೀನಿ ಕಾರಿ ಒಂದು ನಿಮಿಷ. ಸೊ ಓಕೆ ಗುರು, ಏನಂತ ಅಂದರೆ ಅದು ವೀಡಿಯೋ ಕ್ಯಾಮ್ರಾ ಅಂತಂದರೆ ನಿಮ್ಮ ಕೈಯಲ್ಲಿ ಇನ್ ಕೇಸ್ DSLR ಕ್ಯಾಮ್ರಾ ತಂದಿದ್ರೆ ಅಷ್ಟೇ ಅದಕ್ಕೆ ಚಾರ್ಜ್ ಆಗುತ್ತೆ, ಇಲ್ಲ ಅಂದರೆ ಏನಿಲ್ಲ. ಸೊ ಅದೇನು ಚಾರ್ಜಸ್ ಇಲ್ಲ. ಸೊ ಬಸ್ ಸಫಾರಿ ಕಾಂಬೋ ಅಂದರೆ ಬಸ್ ಸಫಾರಿ ಕಾಂಬೋ, ಆಮೇಲೆ ಬಟರ್ಫ್ಲೈ ಪಾರ್ಕ್ 2 ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲ್ 420 ಇದೆ. ಸ್ಲಾಟ್ಸ್ ಇದೆ ನೋಡಿ ಇಲ್ಲಿ, ಯಾವ ಸ್ಲಾಟ್ ಬೇಕು ಅಂತ. ನಾನ್ AC ಬಸ್ಸಲ್ಲಿ ನಾನು ತೊಗೊಳ್ತಾ ಇರೋದು. ಇವಾಗ ಟೈಮ್ ಬಂದು 12:43. ಈ ಸ್ಲಾಟ್ ಆಗೋಲ್ಲ. 12:30ಇಂದ 1 ಗಂಟೆ, ಆಮೇಲೆ ಲಂಚ್ ಟೈಮ್ ಅನಿಸುತ್ತೆ 2 ಗಂಟೆಯಿಂದ 2:30 ಇದೆ. ಈ ಸ್ಲಾಟ್ ತೊಗೋಬೇಕಷ್ಟೆ. ಆಲ್ರೆಡಿ ಈ ಸ್ಲಾಟ್ ಆಗೋಗಿದೆ, ಇದನ್ನೇ ತೊಗೋತೀನಿ. 2 ಗಂಟೆಯಿಂದ 2:30 ಇನ್ನೂ ಅವೈಲಬಲ್ ನೋಡಿ. 347 ಸೀಟ್ ಇದೆ. ಬಸ್ ಸಫಾರಿ ಕಾಂಬೋ 420 ರೂಪಿ. ಸೊ ಓಕೆ ಗುರು, ಈಗ ಟಿಕೆಟ್ ತೊಗೊಂಡಾಯಿತು. ಸೊ ಟಿಕೆಟ್ ಬಂದು ನಾನು ತೊಗೊಂಡಿರೋದು ನಾನ್ AC ಬಸ್ಸು. ಸೊ ಟೋಟಲ್ ಅದಕ್ಕೆ ಝೂ ಕಾಂಬೋ ಅಂತ ಇದೆ, ಝೂ ಸಫಾರಿ ಕಾಂಬೋ. ಆಮೇಲೆ ಇನ್ನೊಂದು ಬಂದು 50 ರೂಪಿ ಬಂದು ಬಟರ್ಫ್ಲೈ ಪಾರ್ಕ್ ತೊಗೊಂಡಿದ್ದೀನಿ. ಸ್ಟಾರ್ಟ್ ಟೈಮಿಂಗ್ ಬಂದು 2 ಗಂಟೆಗಿರೋದು. ಸೊ ಓಕೆ ಬನ್ನಿ ಈಗ ಹೋಗೋಣ, ಒಳಗೋಗಿ ನೋಡೋಣ ಏನಿದೆ ಅಂತ. ಸೊ ಓಕೆ ಗುರು, ಇವಾಗ ಹೋಗ್ತಾ ಇದ್ದೀವಿ, ಸ್ಟಾರ್ಟ್ ಆಗಿದೆ. ಹೊರಗೆ ಹೋಗೋಣ ಬನ್ನಿ, ಬಸ್ ಹತ್ತೋಣ. ಇವಾಗ ಬಂದಿದ್ದೀವಿ, ಬಸ್ ಡ್ರೈವರೇ ಇಲ್ಲ, ಹೋಗ್ಬಿಟ್ಟಿದ್ದಾರೆ.
ಎಲ್ರಿ ಹೋಗ್ತೀರಾ ಕರೀತಾ ಇದ್ವಿ ಹೌದಾ ಕೂತ್ಕೋಬೋದು ಮುಂದೆ ವಿಡಿಯೋ ಮಾಡಬೇಕು. ನೋಡಿ ಇಲ್ಲೆಲ್ಲ ಜಿಂಕೆ ಇದೆ. ಈ ಕಡೆ ಇರೋ ಪ್ರಾಣಿಗೆ ಏನಂತವೆ ಅಂತ ಗೊತ್ತಿಲ್ಲ, ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಗೊತ್ತಿದ್ರೆ ಹೇಳಿ. ಇಲ್ಲಿ ಜಿಂಕೆ ತವನೇ ಇದೆ, ಬಟ್ ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ನೋಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದ್ರ ಹೆಸರು ಅಂತ ಗೊತ್ತಿಲ್ಲ, ಝೂಮ್ ಮಾಡ್ತಾ ಇದ್ದೀನಿ. ಗುರು ಇದು ಕಾಡೆಮ್ಮೆ ಥರ ಇದೆ, ಕಾಡೆಮ್ಮೆನೇ ಅನಿಸುತ್ತೆ ನೋಡಿ. ಫುಲ್ ಝೂಮ್ ಮಾಡಿದ್ದೀನಿ, ಫುಲ್ ಚಿಲ್ ಮಾಡ್ತೀವಿ. ನೋಡಿ ಜಿಂಕೆ ಮುಂದೆನೇ ಕಾಣ್ತೀವಿ. ಆನೆ ಕಾಣಿಸ್ತಾರೆ. ನೋಡಿ ಅಲ್ಲಿ ಮರಿ ಆನೆ ಇದೆ, ಊಟ ಕಾಣಿಸ್ತಾ ನೋಡಿ. ಆನೆದು ಮರಿ ಕರಡಿ ಇದೆ ನೋಡಿ, ಆ ಕಡೆ ತಿಳ್ಕೊಬೋದಿದೆ, ಆ ಕಡೆ ಇಲ್ಲ ಈ ಕಡೆನೇ ತಿಳ್ದಿದೆ, ಮನೆ ಕೆಳಗೆ ಹೋಗ್ತಿದೆ. ಅಲ್ಲಿ ನೋಡಿ ಅಲ್ಲಿ ಮುಂದೆ ಇನ್ನೊಂದು ಕರಡಿ ಇದೆ, ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಕಾಣ್ತಿದೆ ನೋಡಿ, ರೋಡಲ್ಲಿ ಮಾಡ್ಕೊಂಡು ಫೋಟೋ ನೋಡಿ. ಇನ್ನೊಂದು ಯಾವುದೋ ಮಲ್ಕೊಂಡಿದೆ ಕರಡಿ, ಇದೇ ಮಾಡ್ತಿದೆ ಇದು. ಸಾರದಿನ ಇದೆ ನೋಡಿ, ಎಲ್ಲ ನಿದ್ದೆ ಹೊಡಿಯೋದು ನೋಡಿ. ಅಲ್ಲಿ ಮರದ ಹೆಸರು ಕರಡಿ. ನೀರು ಕುಡಿಯೋಕೆ ಹೋಗ್ತಾನೆ, ನೀರು ಕುಡಿತಾನೆ. ಕಣ್ಣು ನೋಡಿದ್ರು ಯಪ್ಪ ಬೆಟ್ಟದಿದೆ ನೋಡಕ್ಕೆ, ಬೆಟ್ಟದೇನಲ್ಲ ಇದೆ, ಅದು ಬೆಟ್ಟನೇ ಇದೆ. ಇಲ್ಲೇ ಇದೆ. ಏನೋ ಹಿಡಿಯೋಕೆ ಟ್ರೈ ಮಾಡ್ತಾ ಇದ್ರು, ಏನೂ ಸಿಗ್ತಾ ಇಲ್ಲ, ಇನ್ನೂ ಓಡಾಡಬೇಕು. ಓಹೋ, ಆ ಕಡೆ ಏನೋ ಕೇಳ್ತಾ ಇದ್ದೆ, ಅದನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡ್ರಪ್ಪ, ಇದು ಮುಂದೆನೇ ಇದೆ. ಇವನಂತೂ ಆ ಕಡೆ ಹೋಗೋದನ್ನು ಟ್ರೈ ಮಾಡಿ
ಮಾಡ್ತಾವ ಜಾಗ आवाज नहीं करना यार ಮಾಡ್ತಾವ ಕಕ್ಕ ಮಾಡ್ಬಿಟ್ಟು ಮಣ್ಣ ಹಾಕ್ತಾವ ಕಕ್ಕ ಮಾಡ್ತಾವ ಸಿನಿಮಾ ಕೂದಲು ನೋಡಿ ಇಷ್ಟವೇ ಮಾಡ್ತಾವ ಹುಡುಗ ನೋಡಿ ಇಲ್ಲಿ ಇಲ್ಲೊಂದು ಹುಡುಗಿ ಸಿನಿಮಾ ಪಾಪ ಮಲ್ಕೋಗ್ಬಿಟ್ಟೈತೆ ಹೆಣ್ಸಿನ ನೋಡಿ ಹುಡುಗಿ ಸಿನಿಮಾ ಮಲ್ಕೋಗ್ಬಿಟ್ಟೈತೆ ಎರಡು ಒಂದೇ ಅನ್ಸುತ್ತೆ ದಬಾಕೊಂಡು ಮಲಗೈತಿ ಇಲ್ಲ ಎರಡೈತೆ ಒಂದೆರಡ ಗೊತ್ತೇ ಆಗ್ತಾ ಇಲ್ಲಪ್ಪ ಎರಡಿನಂಗೆ ಐತೆ ಎರಡು ಹುಡುಗಿ ಸಿನಿಮಾ ದಬಾಕೊಂಡು ನಿದ್ದೆ ಹೊಡಿತೈತೆ ನೋಡಿ ಈ ಕಡೆ ಇನ್ನೊಂದು ಗಂಡು ಸಿನಿಮಾ ಗಂಡು ಆ ಕಡೆ ಬಿಡ್ಲಿ ಅಂತ ಕಾಯ್ತಾರ ಅವನೇ ಗೇಡ್ ತೆಗೆದ್ರೆ ಎದುರೊಂದು ಕಾಣಿಸ್ತಾನೆ ಇಲ್ಲಿ ನೋಡ್ಬೋದು ಇಲ್ಲಿ ವೈಟ್ ಟೈಗರ್ ವೈಟ್ ಟೈಗರ್ ಇನ್ನೆಲ್ಲ ಯಾಕೆ ಲಾಕ್ ಹಾಕ್ಬಿಟ್ಟಿದ್ದಾವೆ ಇನ್ನೆಲ್ಲ ಯಾಕೆ ಲಾಕ್ ಹಾಕ್ಬಿಟ್ಟಿದ್ದಾವೆ ನಾವೆಲ್ಲ ಬೇರೆ ಬೇರೆ ಫ್ಯಾಮಿಲಿ ಒಟ್ಟಿಗೆ ಬಿಡಲ್ಲ ಜಗಳ ಆಡೋದನ್ನು ಬಿಡಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಎಕ್ಸ್ಚೇಂಜ್ ಮಾಡ್ತಾರೆ ಇವೆಲ್ಲ ಬೇರೆ ಫ್ಯಾಮಿಲಿ ನೋಡಿ ಟೈಗರ್ ಕಾಣಿಸ್ತಾನೆ ಇಲ್ಲ ಆ ಕಡೆ ಒಂದು ಬಾಲ ಒಂದು ಕಾಣಿಸ್ತಿದೆ ನೋಡಿ ಅಲ್ಲಿ ಬಂದ ವಾಕಿಂಗ್ ಮಾಡ್ತಾ ಅವನೇ ಕಲರ್ ಅಂತೂ ಸಾಕಾಗಲ್ಲ ಟೈಗರ್ ಅದು ಮೇಲಿರುವ ಬ್ಲ್ಯಾಕ್ ಕಲರ್ ಸ್ಲ್ಯಾಬ್ಸ್ ಇಂಡಿಯಾ ಕಾಣಿಸ್ತಾನೆ ಇಲ್ಲಿ ಕಣ್ ಬಿಟ್ಕೊಂಡು ನೋಡ್ತಾವನೆ ಟೈಗರ್ ಏನ್ ಸಕ್ಕದಾಗ ಒಂದು ನೋಡಿ
ಮೊಳೆ ಬೆಚ್ಚಿದ್ದಂಗೆ ಫುಲ್ ಬಾಡಿ ಎಲ್ಲ ಕಣ್ಣು ಬಿಟ್ಟವನೆ. ಕಣ್ಣು ಬಿಟ್ಕೊಂಡು ನೋಡ್ತಾವ. ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು ಆರಾಮಾಗಿ ಫಿಲ್ ಮಾಡ್ತಾವ, ನಿದ್ದೆ ಮಾಡ್ಕೊಂಡು. ನೋಡಕ್ ಬೇಕು ಥರ ಎಲ್ಲ ಬೆಟ್ ಫ್ಯಾಮಿಲಿ ಇದೆ. ಓಕೆ ಬಾಬು, ಒಂದು ಸೌತ್ ಮೀಲ್ ಹೇಳಿದ್ದೆ. ಸೊ ಏನೇನು ಕೊಟ್ಟಿದ್ದಾರೆ ಅಂದರೆ ಚಪಾತಿ, ರೈಸು, ಹಪ್ಪಳ, ಇದು ಯಾವುದೋ ಒಂದು ಪಲ್ಯ, ಕೇಸರಿ ಬಾತು, ಮಜ್ಜಿಗೆ, ಸಾಗು. ಸೊ ಇದಕ್ಕೆ 140 ರೂಪಿ ಆಯಿತು. ಸೊ ಈಗ ಇದ್ರದ್ದು ಟೇಸ್ಟ್ ರಿವ್ಯೂ ಕೊಡ್ತೀನಿ ಬನ್ನಿ, ಚೆನ್ನಾಗಿದೆ ಇಲ್ವಾ ಅಂತ. ಓಕೆ ಗುರು, ಈಗ ಸಫಾರಿ ಮುಗೀತು. ಸಫಾರಿ ಅಂತೂ ವರ್ತಿಟ್ಟು, ಸಖತ್ತಾಗಿತ್ತು. ಎಷ್ಟು 2 ಗಂಟೆಗೆ ಅಂತ ಹೇಳೋದು, ಬಟ್ 30 ಜನ ಫಿಲ್ ಆಗ್ತಾ ಇದ್ದಂಗೆ ಕರ್ಕೊಬಿಟ್ರು. ಆಲ್ಮೋಸ್ಟ್ 1 ಅವರ್ ಇತ್ತು ಅದ್ರದ್ದು ಏನೋ ಬಸ್ ಸಫಾರಿ. ಸೊ ಸಖತ್ತಾಗಿತ್ತು ಆ್ಯಕ್ಚುಲಿ, ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು, ಚೆನ್ನಾಗಿತ್ತು. ಬಟ್ ಮಧ್ಯಾಹ್ನ ಬಂದಿದ್ದರಿಂದ ಪ್ರಾಣಿಗಳೆಲ್ಲ ಲೈಕ್ ಊಟ ಮುಗಿಸಿ ನಿದ್ದೆ ಮಾಡ್ತಾಯಿತ್ತು. ಅದೊಂದು ರೀಸನ್ಗೆ ಕಾಣಿಸ್ತಿಲ್ಲ. ಬಟ್ ನೀವು ಬರೋದಾದ್ರೆ ಬೆಳಗ್ಗೆ ಬೇಗ ಬಂದರೆ ಪ್ರಾಣಿ ಎಲ್ಲ ಆರಾಮಾಗಿಲ್ಲೇ ಓಡಾಡ್ಕೊಂಡಿರುತ್ತೆ. ಸೊ ಇನ್ನೂ ಚೆನ್ನಾಗಿ ಒಳ್ಳೆ ವ್ಯೂ ಕಾಣುತ್ತೆ. ಸೊ ಇವಾಗ ನೆಕ್ಸ್ಟು ಊಟ ಮಾಡಬೇಕು. ಸೊ ಹೋಗಿ ಊಟ ಮಾಡಿ ನೆಕ್ಸ್ಟ್ ಝೂ ಮತ್ತು ಬಟರ್ಫ್ಲೈ ಪಾರ್ಕ್ ಇದೆ, ಅಲ್ಲಿಗೆ ಹೋಗಿ ಸಿಗ್ತೀನಿ ನೋಡಿ. ಇಲ್ಲೇ ಯಾವುದೋ ಅನ್ನಪೂರ್ಣ ಅಂತ ಹೋಟೆಲ್ ಇದೆ. ಸೊ ಇಲ್ಲೇ ಟೇಸ್ಟ್ ಮಾಡಿಬಿಡ್ತೀನಿ, ಊಟ ಮಾಡಿ ಬನ್ನಿ. ಊಟ ತೊಗೊಂಡು ಆಮೇಲೆ ರಿವ್ಯೂ ಕೊಡ್ತೀನಿ ಊಟ ಹೆಂಗಿದೆ ಅಂತ. ಫುಡ್ ಲಾಗರ್ ಆಗೋಣ ಈಗ. ಫಸ್ಟು ಚಪಾತಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಚಪಾತಿ ಸಾಗು ಚೆನ್ನಾಗಿದೆ. ಚಪಾತಿ ಜೊತೆಗೆ ಒಂದು ಪಲ್ಯ ಕೊಟ್ಟಿದ್ದಾರೆ. ಇದೂ ಓಕೆ. ಕೇಸರಿ ಬಾತನ್ನು ಫುಲ್ಲು ಎಣ್ಣೆಲೆ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಕೇಸರಿ ಬಾತ್ ಅಂತೂ ಫುಲ್ ಹೆವಿ ಆಯಿಲ್ ಹಾಕ್ಬಿಟ್ಟಿದ್ದಾರೆ. ಚಪಾತಿ ವಿತ್ ಸಾಗು ಕಾಂಬಿನೇಷನ್ ಚೆನ್ನಾಗಿದೆ. ಒಂದೇ ಚಪಾತಿ ಅಲ್ವಾ. ಸೊ ರೈಸ್ ಜೊತೆ ಸಾಂಬಾರ್ ಟೇಸ್ಟ್ ಹೆಂಗಿರುತ್ತೆ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ತಿಂದಮೇಲೆ. ಸೊ ರೈಸ್ಗೆ 2 ಸಾಂಬಾರು ಇದೆ. ಒಂದು ಸಾಂಬಾರು, ಇನ್ನೊಂದು ಒಂದೇ ಸಾಂಬಾರು, ಇನ್ನೊಂದು ರಸಂ. ಫಸ್ಟು ಸಾಂಬಾರು ಜೊತೆಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸಾಂಬಾರು ಜೊತೆಗೆ ಓಕೆ, ಟೇಸ್ಟ್ ಚೆನ್ನಾಗಿದೆ. ಇವಾಗ ರಸಂ ಜೊತೆ ವಿತ್ ರಸಮ್ ಕೂಡ ಚೆನ್ನಾಗಿದೆ ಟೇಸ್ಟು. ಸೊ ಮೀಲ್ಸ್ ಓಕೆ, ವರ್ತ್ ಇಟ್. 140 ರೂಪಾಯಿ, ಪ್ರೈಸ್ ಜಾಸ್ತಿ, ಬಟ್ ಟೇಸ್ಟ್ ಓಕೆ, ಚೆನ್ನಾಗಿದೆ ಟೇಸ್ಟ್ ವೈಸ್.
ಓಕೆ ಗುರು, ಫೈನಲಿ ಊಟ ಎಲ್ಲ ಮುಗೀತು. ಈಗ ನೆಕ್ಸ್ಟು ಝೂಗೆ ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟು ಸಫಾರಿ ಎಲ್ಲ ಆಗಿ ಊಟ ಮುಗಿಸ್ಕೊಂಡು ಈಗ ಝೂಗೆ. ಹೋಟೆಲ್ ಟೇಸ್ಟು ಫುಡ್ ವೈಸು ಟೇಸ್ಟ್ ಓಕೆ ಇತ್ತು, ಚೆನ್ನಾಗಿತ್ತು. ಸೊ ಈಗ ನೆಕ್ಸ್ಟು ಝೂ ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಬಟರ್ಫ್ಲೈ ಗಾರ್ಡನ್ ಇದೆ, ಎರಡು ಮುಗಿಸೋದಿದೆ. ಸೊ ಬನ್ನಿ ಈಗ ಝೂಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ.